ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೂರ್ಗ್ನ ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ನ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಈ ಒಂದು ಜಾಗ ತುಂಬ ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಕೊತೀನಿ. ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಈ ಒಂದು ಜಾಗ ಇರೋದು ಕೂರ್ಗ್ನ ಇಂಟೀರಿಯರ್ಸಲ್ಲಿ. ಈ ಒಂದು ಜಾಗ ನೋಡಿದ್ರೆ ಅನಿಸುತ್ತೆ ತುಂಬಾ ಒಂದು ಸಿಂಪಲ್ ಆಗಿತ್ತು, ತುಂಬ ಏನು ಅಷ್ಟೊಂದು ಲ್ಯಾವಿಶ್ ಅಂತ ಅಲ್ಲ. ಆ್ಯಂಡ್ ನೀವು ಯಾರಾದರೂ ವೀಕೆಂಡ್ ಗೆಟವೇಗೆ ಒಂದು ಪರ್ಫೆಕ್ಟ್ ಲೊಕೇಶನ್ ಹುಡುಕ್ತಾ ಇದ್ದರೆ ಆ್ಯಂಡ್ ತುಂಬ ಕ್ರೌಡ್ ಬುಕ್ಕಿಂಗ್ಸ್ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ರೆ ಈ ಒಂದು ಜಾಗ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಹೋದ ತಕ್ಷಣ ನಮಗೊಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಇದಾದಮೇಲೆ ನಾರ್ಮಲ್ ಹಾಸ್ಪಿಟಾಲಿಟಿ ಏನಿದೆಯೋ ಒಂದು ಸಿಂಪಲ್ ಗೆಟವೇ ಅಂತ ಬೇಕಿದ್ರೆ ಈ ಒಂದು ಜಾಗನ ಚೂಸ್ ಮಾಡ್ಬೋದು. Take the number 9480. The gate, there's a security gate. Next to that, we have Audicon. All indoor games is available there. And if you want to go for a plan, we should do tomorrow morning by 7:30 be there. To take gate. ಬೇಸಿಕ್ ಹಾಸ್ಪಿಟಾಲಿಟಿ ಎಲ್ಲ ಆದಮೇಲೆ ಅಲ್ಲಿನ ಡೈಲಿ ಆ್ಯಕ್ಟಿವಿಟೀಸ್ ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದೆಲ್ಲ ಆದಮೇಲೆ ನೀವೊಂದು ಕ್ವಿಕ್ ಟೂರ್ ಕೂಡ ತೊಗೊಳ್ಬೋದು. ಸೊ ಅದೇ ಒಂದು ರಿಸೆಪ್ಷನ್. ಸೊ ಅಲ್ಲಿಂದ ನಡ್ಕೊಂಡು ಬಂದರೆ ಈ ಕಡೆ ರೂಮ್ಸ್ಗೆ ಹೋಗೋದು. ಒಂದೊಂದು ಕಾಟೇಜ್ ಈ ಥರ. ಆ್ಯಕ್ಚುಲಿ ಇದು ರಿವರ್ ಸೈಡ್ ಅಂತ. ಸೊ ಪಕ್ಕದಲ್ಲೇ ರಿವರ್ ಇದೆ. ಇದಲ್ಲ, ಇದು ಜಸ್ಟ್ ಒಂದು ಪಾಂಡ್ ಥರ. ಆ ಕಡೆ ಲೇಕ್ ಇದೆ, ಅಲ್ಲಿ ರಾಫ್ಟಿಂಗ್ ಎಲ್ಲ ಕೂಡ ಇದೆ. ಚೆಕ್ಕಿನ್ ಆಗಿ ಇವಾಗ ಒಳಗಡೆ ಹೋಗ್ತಾ ಇರೋದು. ಸೊ ಯು ಕ್ಯಾನ್ ಸಿ ಸುತ್ತ ಹಸಿರಿನ ಮಧ್ಯ ಏರಿಯಾದ ಕಾಟೇಜಸ್ ಹಿಂದೆ ಇದೆಯಲ್ಲ, ಈ ಥರ ಕಾಟೇಜಸ್. ಸೊ ದಿಸ್ ಇಸ್ ದ ಡೆನ್ ಕಾಟೇಜ್. ಸೊ ಹಿಂಗಿದೆ, ಇಲ್ಲೊಂದು ರೂಮು, ಆ ಕಡೆ ಒಂದು ರೂಮು. ಎಂಟರ್ ಆದರೆ ಸೊ ಸುತ್ತ ಈ ಥರ ರೌಂಡಿಗಿದೆ, ಡೀಸೆಂಟ್ ಇನಫ್. ಸೊ ಒಂಥರ ಮೇಲೂ ಕೂಡ ಸೀಲಿಂಗ್ ಎಲ್ಲ ಫುಲ್ ಒಂಥರ ರೌಂಡ್ ಶೇಪಲ್ಲಿ ಇದೆ. ಬೇಸಿಕಲಿ ರೌಂಡ್ ವಿಲ್ಲಾ ಥರ ಅನಿಸುತ್ತೆ. ಹೀಗೆ ಇಲ್ಲಿ ಟಿ ವಿ ಇದೆ, ಒಂದು ಫ್ರಿಡ್ಜ್ ಇದೆ, ಆ್ಯಂಡ್ ಹಿಯರ್ ಲಗೇಜ್ ಇಡೋದಕ್ಕೆ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದು ಎದುರುಗಡೆನೆ, ಅಲ್ಲಿ ಎದುರುಗಡೆಗೆ ಲೇಕ್. ಅಂದರೆ ಇಲ್ಲಿ ಒಂದು ಮಿರರ್, ಇಲ್ಲಿ ಒಂದು ಸಿಟ್ಔಟ್ ಥರ, ಅಂದರೆ ನಾಟ್ ಎಕ್ಸಾಕ್ಟ್ಲಿ ಸಿಟ್ಔಟ್, ಸುಮ್ಮನೆ ಒಂದು ಕುತ್ಕೊಂಡು ಕಾಫಿ ಟೀ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕೆಟಲ್, ಮಿಲ್ಕ್ ಪೌಡರ್ಸ್, ಕಾಫಿ ಪೌಡರ್, ಟೀ ಪೌಡರ್, ಕಪ್ಸ್, ವಾಟರ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಲೈಟಲ್ಲಿದೆ. ಓಕೆ, ಹೀಗೆ ಲೈಟ್ ಹಾಕಿದ್ರೆ ಈ ಥರ ಕಾಣ್ತದೆ. ಎಂಟೈರ್ ರೂಮ್ ಆ್ಯಂಡ್ ವಾಶ್ರೂಮ್, ಡಿಸೆಂಟ್ ಅನಫ್ ವಾಶ್ರೂಮ್. ಸೊ ಇಲ್ಲಿ ಸೋಪ್ಸು, ಮಾಯ್ಶ್ಚರೈಸಿಂಗ್ ಲೋಷನ್ ಆ್ಯಂಡ್ ಶವರ್ ಕ್ಯಾಪ್, ಬೇಸಿನ್, ಆ್ಯಂಡ್ ಇಲ್ಲಿ ಒಂದು ಶವರ್ ಏರಿಯಾ ಎಲ್ಲ ಇದೆ. ಹೀಗೆ ಬಂದರೆ ಇಲ್ಲಿಂದ ಲೇಟ್ ಇದೆ. ಇಟ್ಸ್ ಪ್ರಿಟಿ ಗುಡ್. ಅಲ್ಲಿರೋದು ಕಾಟೇಜ್. ಸೊ ಇದು ಡೈನಿಂಗ್ ಏರಿಯಾ, ಇದು ಪೂಲ್ ಏರಿಯಾ. ನೀರು ಹಿಂಗಿದೆ. ಸೊ ಹೀಗೆ ಇಳ್ದೋದ್ರೆ ರಿವರ್ ಸೈಡ್ ರೆಸಾರ್ಟ್ ಇದು. ಸೊ ಅಲ್ಲೇ ರಿವರ್. ಸೊ ಇಲ್ಲಿ ಒಂದಷ್ಟು ಪೇಯ್ಡ್ ಆ್ಯಕ್ಟಿವಿಟೀಸ್, ನಾನ್ ಪೇಯ್ಡ್ ಆ್ಯಕ್ಟಿವಿಟೀಸ್ ಎರಡೂ ಇದೆ. ಸೊ ಇಲ್ಲಿ ಕ್ಯಾಂಪ್ ಫೈರ್ ಮಾಡೋದಕ್ಕೂ ಒಂದು ಇಟ್ಕೊಂಡಿದ್ದಾರೆ. ಹಿಂಗಿದೆ ಸುತ್ತ ರೆಸಾರ್ಟ್. ಇಲ್ಲಿ ಬ್ಯಾಡ್ಮಿಂಟನ್ ಆಡೋರು, ಟೆನ್ನಿಸ್ ಆ ಥರದ್ದೆಲ್ಲನೂ ಆಡ್ಬೋದು. ಆ್ಯಂಡ್ ಇಲ್ಲಿ ಹೋಗ್ತಾ ಇರೋದು ಪೆಡಲ್ ಬೋಟಿಂಗ್. ಸೊ ದಿಸ್ ಇಸ್ ಆಲ್ ರಿವರ್.
ಸೊ ಬೋಟಿಂಗ್ ಸ್ಟಾರ್ಟೆಡ್, ಪೆಡಲ್ ಬೋಟಿಂಗ್. ಸೊ ಯಾರು ಇರಲ್ಲ, ನೀವೇ ಪೆಡಲ್ ಬೋಟ್ ತೊಗೊಂಡು ನೀವೇ ಪೆಡಲ್ ಮಾಡ್ಕೊಂಡು ಸೊ ಈ ಕಡೆ ಹೋಗೋದ್ರೆ ಈ ಕಡೆ ಹೋಗ್ಬೋದು. ಸಿನ್ಸ್ ನಮ್ಗೆ ಧೈರ್ಯ ಇಲ್ಲದ್ರಿಂದ ನಾವು ಹೋಗ್ತಾ ಇಲ್ಲ. ಹೋಗಿದ ತಕ್ಷಣ ಈ ಒಂದು ಪೆಡಲ್ ಬೋಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಸೊ ಹೋಗೇ ಬಿಡೋಣ ಅಂತ ಅಂದ್ಬಿಟ್ಟು ಹೋದ ತಕ್ಷಣ ಒಂದು ಪೆಡಲ್ ಬೋಟಿಂಗ್ ಹೋದ್ವಿ. ತುಂಬ ಜಾಸ್ತಿ ನೀರೇನಿರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು. ಸೊ ಬಟ್ ಸ್ಟಿಲ್ ನಾವು ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಇದಾದಮೇಲೆ ನಾವು ಹೋಗಿದ್ದು ಒಂದು ಲಂಚ್ ಟೈಮ್ಗೆ. ಒನ್ ಆಫ್ ದ ಬೆಸ್ಟ್ ಲಂಚ್ ಅಂತ ಹೇಳ್ಬೋದು. ಫುಡ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿತ್ತು. ಪಲಾವ್ ಬೇಕಾದ್ರೆ ಹೇಳ್ಕೊಂಡು ಬೇಕು ಅಂತ ಕೇಳ್ಕೊಳ್ಳಿ ಮೇಡಮ್. ಕೆಲಸ ಒಂದು ವೆಜ್ ಪುಲಾವ್ ಚಪಾತಿನ ಚಪಾತಿ ಕೋಫ್ತಾ ಅದೊಂದು ಹಿಟ್ಟಿರುತ್ತೆ. ಒಂದು ಸೋಲ್ಫುಲ್ ಲಂಚ್ ಆಯಿತು ಇಲ್ಲಿ. ಸೊ ಇಲ್ಲಿ ಯಾರಾದರೂ ಹೋದರೆ ಮಲೈ ಕೋಫ್ತಾ ಮಸ್ಟ್ ಟ್ರೈ ರೆಸಿಪಿ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಲಂಚ್ ಏನಿದೆಯೋ ಇದು ಪೇಯ್ಡ್ ಲಂಚ್. ಸೊ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಮಾತ್ರನೇ ಇಲ್ಲಿ ಕಾಂಪ್ಲಿಮೆಂಟ್ರಿ ಆಗಿ ಕೊಡೋದು. ಇದಾದಮೇಲೆ ನಾವು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋದ್ವಿ. ನೀವು ಯಾರಾದರೂ ಹಳೆ ಮನೆಗಳಲ್ಲಿ ನೋಡಿರ್ತೀರ, ಹಳ್ಳಿಗಳಲ್ಲಿರೋ ಹಳೆ ಮನೆಗಳಲ್ಲಿ ಅಟ್ಟ ಕಾನ್ಸೆಪ್ಟ್ ಏನಿದೆಯೋ ಅದೇ ಕಾನ್ಸೆಪ್ಟಲ್ಲಿ ಇಲ್ಲೂ ಕೂಡ ಇದೆ. ಇಲ್ಲಿ ಮೇಲ್ಗಡೆ ಹೋದರೆ ನೀವು ಲೈಬ್ರರಿನ ನೋಡ್ಬೋದು, ಒಂದು ಕೂತ್ಕೊಂಡು ವ್ಯೂ ನೋಡಿಕೊಂಡು ಬುಕ್ಸ್ನ ಆರಾಮಾಗಿ ಓದ್ಬೋದು. ಅದಲ್ಲದೆ ಇಲ್ಲಿ ಕಾನ್ಫರೆನ್ಸ್ ರೂಮ್ ಅಥವಾ ಒಂದು ಮಿನಿ ಪಾರ್ಟಿ ಹಾಲ್ ಕೂಡ ಇದೆ. ಸೊ ಯಾರಾದರೂ ಸೆಲೆಬ್ರೇಷನ್ಸ್ ಕೂಡ ಮಾಡ್ಕೋಬೋದು. ನದಿಯಿಂದ ನಡ್ಕೊಂಡು ಬರೋದು. ಅಲ್ಲಿಂದ ಬಂದರೆ ಡ್ರೆಸ್ ಆಕಾಶ ಅಂದರೆ ತುಂಬ ಏನಲ್ಲ, ಬಟ್ ಸ್ವಲ್ಪನೇ ಈ ಥರ ಬರ್ಮಾ ಬ್ರಿಡ್ಜು, ಇಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಒಂದು ಜಂಪ್ ಮಾಡ್ತಾ ಇದ್ದಾರಲ್ಲ ಅಲ್ಲಿ ಅದಿದೆ. ಜಿಪ್ಲೈನ್ ಕೂಡ ಇದೆ, ಬಟ್ ಅದೆಲ್ಲ ಪೇಯ್ಡ್ ಆ್ಯಕ್ಟಿವಿಟೀಸ್. ಇಲ್ಲಿ ಟೇಬಲ್ ಟೆನ್ನಿಸ್, ಸ್ನೇಕ್ ಆ್ಯಂಡ್ ಲ್ಯಾಡರ್, ಚೆಸ್, ಕ್ಯಾರಮ್, ಲೂಡೋ ಎಲ್ಲ ಇದೆ. ಆ್ಯಂಡ್ ಸೈಕ್ಲಿಂಗ್ ಮಾಡೋರು ಸೈಕ್ಲಿಂಗ್ ದೊಡ್ಡವ್ರಿಗೂ ಇದೆ, ಚಿಕ್ಕವ್ರಿಗೂ ಇದೆ. ಅಲ್ಲಿ ಟ್ರ್ಯಾಂಪಲಿನ್ ಕೂಡ ಇದೆ. ಹೀಗೆ ಬಂದರೆ ಜಸ್ಟ್ ಗೋ ಔಟ್. ಹೀಗೆ ಒಳ್ಳೆ ಲಂಚ್ ಆಯಿತು. ಇದಾದಮೇಲೆ ಒಂದಷ್ಟು ಪುಟ್ಟ ಪುಟ್ಟ ಆ್ಯಕ್ಟಿವಿಟೀಸ್ ಆಯಿತು. ಬೋಟಿಂಗ್ ಮಾಡಿದ್ವಿ, ಸೈಕ್ಲಿಂಗ್ ಇತ್ತು. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ಕ್ಯಾಶುವಲ್ ವಾಕ್ ಹೋಗೋಣ ಅಂತ ಹೋದ್ವಿ. ಫ್ಲವರ್ ನೋಡಿದೆ, ಜಿಂಜರ್ ಫ್ಲವರ್ ಅಂತೆ. ಲುಕ್ ಅಟ್ ದ ಕಲರ್ ಹೇಗಿದೆ. ಮೀನ್ ವೆರೈಟಿ ಆಗಿದೆ ಈ ಫ್ಲವರ್ ನೋಡೋದಕ್ಕಂತ. ಹುಡುಗದಾಗ ಈ ಥರ ಇರುತ್ತೆ. ಆ್ಯಂಡ್ ಪ್ಲ್ಯಾಂಟ್ ಮಾತ್ರ ಎಷ್ಟು ದೊಡ್ಡದಾಗಿದೆ, ಆಲ್ಮೋಸ್ಟ್ ಬ್ರಹ್ಮಕಮಲ ಥರ ಪ್ಲ್ಯಾಂಟ್ ಥರ ಇದೆ ಇದು. ಇಲ್ಲೆಲ್ಲ ನೋಡ್ಬೋದಲ್ಲ, ಇದು ಪ್ರೀಮಿಯಂ ಕಾಟೇಜಸ್. ಸೊ ಇದಕ್ಕೆ ಬೇರೆ ಬೇರೆ ಪ್ರೈಸಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಉಯ್ಯಾಲೆ ಇದೆ. ಆಗಲೇ ಬೋಟಿಂಗ್ ಮಾಡಿದ್ವಲ್ಲ ನಾವು, ಪೆಡಲ್ ಬೋಟಿಂಗ್ ಇದು.
ಬೇರೆ ಎಲ್ಲ ಎಲ್ಲರೂ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನಾನು ಹೇಗೆ ಅಂತಂದರೆ ಯಾವುದೇ ಒಂದು ಹೊಸ ಜಾಗಕ್ಕೆ ಹೋದರೆ ನಾನು ಸುತ್ತಮುತ್ತ ಅಲ್ಲಿ ಏನಿದೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ನನ್ನ ಒಂದು ಕ್ಯೂರಿಯಾಸಿಟಿ. ಸೊ ಅದೇ ಥರ ನಾನು ಬೆಳಗ್ಗೆ ಹೇಗೆ ಕಾಣುತ್ತೆ, ಈವ್ನಿಂಗ್ ಲೈಟಿಂಗ್ಸಲ್ಲಿ ಹೇಗೆ ಕಾಣುತ್ತೆ ಈ ಒಂದು ರೆಸಾರ್ಟ್ ಅಂತ ಹಾಗೇ ಒಂದು ನೋಡಿಕೊಂಡು ಸುತ್ತಾಡ್ತಾ ಇದ್ದೆ. ಇದಾದಮೇಲೆ ನಾವು ಹೋಗಿದ್ದು ಒಂದು ಒಳ್ಳೆ ಒಂದು ಕೋಝಿ ಡಿನ್ನರ್ಗೆ. ಇದೆಯೇನಾ ಇಡ್ಲಿ ಅಲ್ಲ, ಏನದು? ಇಡ್ಲಿ ಅಲ್ಲ, ಅದು ಪುಟ್ಟು. ಪುಟ್ಟು ಕುಡು ಕರಿ. ಇಡ್ಲಿ ಅಂದರು. ಇಡ್ಲಿ ಹಾಕಿ ಬಂದಿತ್ತು ಅವನಿಗೆ ಕುಡು ಕರಿ. ನಾನು ಕೊಡವ ಕರಿ. ಕೊಡವ ಕರಿ. ಅದು ಹೆಂಗೆ ಮಾಡ್ತಾರೆ ಗೊತ್ತಾ, ನಾವು ಇಲ್ಲಿಲ್ವ ಜನಗಳು ಯಾರು ಇಲ್ಲ ಅಂದರೆ ನಾವೇ ನೀವು ಆಯಾತನದಲ್ಲಿ ಇನ್ನೂ ಹೆದರ್ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಪ್ಲಾಂಟೇಶನ್ ವಾಕ್ ಕೂಡ ಹೋಗಿದ್ವಿ. ಪ್ಲಾಂಟೇಶನ್ ವಾಕ್ ಮಸ್ಟ್ ಸೇವ್, ತುಂಬಾ ಚೆನ್ನಾಗಿತ್ತು. ಎಕ್ಸ್ಪ್ಲೇನ್ ಮಾಡೋರು ಏನಿದಾರಲ್ವ ಅದು ತುಂಬಾ ತಿಳ್ಕೊಂಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಪೇಷನ್ಸ್ ಆಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಆ ಒಂದು ವೀಡಿಯೋಸ್ ಇಲ್ಲಿ ಯಾಕೆ ಹಾಕಿಲ್ಲ ಅಂತಂದರೆ ನೀವೇ ಈ ಜಾಗಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡಲಿ ಅಂತ. ಅದಾದಮೇಲೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಕ್ವೈಟ್ ಡೀಸೆಂಟ್ ಆ್ಯಂಡ್ ವೆರಿ ನೈಸ್ ಟೇಸ್ಟ್ಫುಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಒನ್ ಲಾಸ್ಟ್ ಟೈಮ್ ಸೇಯಿಂಗ್ ಗುಡ್ ಬೈ ಟು ದ ರೆಸಾರ್ಟ್. ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ಸ್ ಇದೆ, ಚೆನ್ನಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಯಾವುದೇ ಒಂದು ಸ್ಪಾನ್ಸರ್ಡ್ ಅಲ್ಲ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಡಾಕ್ಯುಮೆಂಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ನೀವು ಯಾರಾದರೂ ಈ ಒಂದು ಸಮ್ಮರ್ ಟೈಮಲ್ಲಿ ಒಂದು ಒಳ್ಳೆ ಗೆಟ್ಟವೇನ ಹುಡುಕ್ತಾ ಇದ್ದರೆ ಈ ಒಂದು ಜಾಗ ಪರ್ಫೆಕ್ಟ್ ಅನಿಸುತ್ತೆ. ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಆ್ಯಂಡ್ ವೆರಿ ಕಾಮ್ ಆ್ಯಂಡ್ ಸೂದಿಂಗ್ ಪ್ಲೇಸ್ ಅಂತಲೂ ಅನಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಸಿಗೋಣ.